ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಎಸ್, ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್. ಇಲ್ಲಿ ನಮ್ಮಿಬ್ಬರು ಮಕ್ಕಳ ಇಟ್ಕೊಂಡು ಇವ್ರು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ 12 ಗಂಟೆಗೆ ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೆ, ಬಟ್ ನನ್ನ ಮಗಳಿಗೆ ಇವಾಗೆಲ್ಲ ಅರ್ಥ ಆಗ್ತಾ ಇದ್ದಲ್ಲ, ಸೊ ಹಾಗಾಗಿ ಬೆಳಿಗ್ಗೆ ಎಲ್ಲ ಕಟ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ರಾತ್ರಿನೇ ಆರ್ಡ್ರ್ ಮಾಡಿದ್ದೆ ಆನ್ಲೈನು. ಸೊ ಅದಾದಮೇಲೆ ಇಲ್ಲಿ ನಮ್ಮ ಹಸ್ಬೆಂಡ್ ಆಫೀಸಿಂದ ಒಂದಿಷ್ಟು ಜನರು, ಅಂದರೆ ಅವ್ರ ಜೊತೆ ಕೆಲಸ ಮಾಡೋರು ಬಂದುಬಿಟ್ಟು ಕೇಕ್ ತೊಗೊಂಡು ಬಂದರು. ಹಾಗಾಗಿ ನಾವು ಹೊರಡೋಕ್ಕೂ ಕೂಡ ಸ್ವಲ್ಪ ಲೇಟ್ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಅವ್ರಿಗೊಂದು ಸ್ವಲ್ಪ ಟೀ ಮಾಡಿಕೊಟ್ವಿ. ಅದಾದಮೇಲೆ ನನ್ನ ಮಗಳಿಗೆ ಹಸಿವಾಗಿತ್ತು, ಅದಕ್ಕೇ ಅಲ್ಲೇ ಟಿಫಿನ್ ಮಾಡಿಕೊಂಡು ಹೊರಟ್ವಿ. ಬೆಳಿಗ್ಗೆ ಟಿಫಿನ್ಗೇನು ಅಲ್ಲಿ ಅಟೆಂಡ್ ಆಗೋಕ್ಕಾಗಲಿಲ್ಲ, ರೆಸಾರ್ಟ್ಗೆ ಹೊರಡ್ತಾ ಇದ್ದೀವಿ. ನೋಡ್ಬೋದು, ಶಾರ್ಟ್ ವ್ಲಾಗಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಎಸ್, ಫೈನಲಿ ಬಂದು ರೀಚ್ ಆದ್ವಿ. ತುಂಬ ಪೀಸ್ಫುಲ್ಲಾಗಿತ್ತು ಆ್ಯಂಡ್ ಯಾರೂ ಕೂಡ ಇರಲಿಲ್ಲ, ನಾವೇ ಫಸ್ಟ್ ಹೋಗಿದ್ದು. ಆ್ಯಕ್ಚುಲಿ ಫ್ರೈಡೇ ಅಂತ ಯಾರೂ ಬಂದಿರಲಿಲ್ಲ. ನೆಕ್ಸ್ಟ್ ಸ್ಯಾಟರ್ಡೇ ಸಂಡೇ ಏನೋ ಫುಲ್ ಬರ್ತಾರೆ ಒಂದು 80 ಜನ ಅಂತ ಹೇಳಿದ್ರು ಅಲ್ಲಿನ ಓನರು. ನಾವು ಒಂದೇ ಫ್ಯಾಮ್ಲಿ ಫುಲ್ ಎಂಜಾಯ್ ಮಾಡಿದ್ವಿ. ನನ್ನ ಮಗಳಿಗಂತೂ ಜೊತೆಗೆ ಯಾರಾದರೂ ಇದ್ದರೆ ಇನ್ನೂ ಖುಷಿಯಾಗಿ ಆಟ ಆಡ್ತಾಯಿದ್ಲು ಅಂತ ಅನಿಸುತ್ತೆ. ಬಟ್ ಸಿಂಗಲ್ ಆಗಿ ನಮ್ಮ ಜೊತೆನೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ನಮಗೂ ಕೂಡ ತುಂಬ ಖುಷಿ ಆಯಿತು. ಮಗಳಿಗೆ ಒಂದು ಸ್ವಲ್ಪ ಚೇಂಜಸ್ ಆಯಿತು, ನಮಗೂ ಕೂಡ ಸ್ವಲ್ಪ ವಾತಾವರಣ ಬದಲಾವಣೆ ಆಯಿತು. ಬೆಂಗಳೂರು ಆಚೆ ಇರೋದಿದು. ಆಮೇಲೆ ಮೇನಾಗಿ ಅಂದರೆ ಇಲ್ಲಿ ಕೋಳಿ, ಕುರಿ, ಮೊಲ, ಹಾಗೆಯೇ ಹಸು ಮತ್ತು ಡಕ್ಗಳಿದೆ, ಜೊತೆಗೆ ಫಿಶ್ ಇದೆ. ಸೊ ಈ ಪ್ರಾಣಿಗಳ ಜೊತೆ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ತು ನಮಗಂತೂ. ಮಗಳಿಗೆ ಯಾವಾಗಲೂ ಟಿ ವಿನಲ್ಲೋ ಅಥವಾ ಫೋಟೋಸಲ್ಲೋ ತೋರಿಸಿ ಅವಳಿಗೆ ಅಭ್ಯಾಸ ಆಗಿತ್ತು. ಬಟ್ ಎದುರುಗಡೆ ಕೆಲವೊಂದು ಪ್ರಾಣಿಗಳನ್ನ ನೋಡಿದ್ದಾಳೆ ಊರಿಗೆಲ್ಲ ಹೋದಾಗ. ಬಟ್ ಅವ್ರಗಳ ಜೊತೆ ಹತ್ತಿರದಿಂದ ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ ಮಕ್ಕಳಿಗೆ, ಈ ಥರ ಪ್ರಾಣಿಗಳ ಜೊತೆ ಬೆರೆಯೋದು. ನೋಡ್ಬೋದು, ತುಂಬ ಚೆನ್ನಾಗಿದೆ. ಲೈಕ್ ಹೊಲದಲ್ಲೇ ಮನೆ ಇದೆ ಅನ್ಸುತ್ತೆ, ಅಂದರೆ ಈ ಕಡೆ ತೋಟ ಗದ್ದೆ ಅಂತಾರಲ್ಲ, ಅಲ್ಲೇ ಅವರು ಜಾಗ ತಗೊಂಡು ಈ ಒಂದು ರೆಸಾರ್ಟ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಹಾಗೆ ರೈನ್ ಡ್ಯಾನ್ಸ್ ಕೂಡ ಇದೆ. ಬಟ್ ನಾವು ಅದೆಲ್ಲ ಎಂಟರ್ಟೈನ್ ಮಾಡಲಿಲ್ಲ, ಯಾಕಂದರೆ ಮಗಳಿಗೆ ಮತ್ತೆ ಕೋಲ್ಡ್ ಆಗಿಬಿಟ್ರೆ ಅಂತ. ಅವಳದು ಬರ್ಡೇ ಬೇರೆ ಇದೆ ಇನ್ನೊಂದು 2 ದಿವಸದಲ್ಲಿ. ಹಾಗಾಗಿ ಈ ಪ್ರಾಣಿಗಳ ಜೊತೆ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಗದ್ದೆ ಥರ ಇದೆಲ್ಲ, ಹಾಗಾಗಿ ಚಪ್ಪಲ್ ಹಾಕ್ಕೊಂಡು, ಅಂದರೆ ಹೀಲ್ಸ್ ಎಲ್ಲ ಹಾಕ್ಕೊಂಡು ಓಡಾಡೋಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಆಗಿರಲ್ಲ. ಹಾಗೆಯೇ ಸ್ಲಿಪ್ಪರ್ಸ್ ಬಿಟ್ಟು ಓಡಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗುತ್ತೆ. ನಾವು ಬರೀ ಎಲ್ಲ ಕಡೆ ಕೂಡ ಚಪ್ಪಲ್ ಹಾಕ್ಕೊಂಡೇ ಬಳಸ್ತೀವಿ, ಬಟ್ ಈ ಥರದ್ದೆಲ್ಲ ಬಂದಾಗ ಹಾಗೆ ಓಡಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಮೊಲದ್ದು ಒಂದು ದೊಡ್ಡ ಇದನ್ನೇ ಇದೆ. ಇಲ್ಲಿ ಒಂದು 50ರಿಂದ 60 ಮೊಲಗಳಿದೆ. ಡಿಫ್ರೆಂಟ್ ಕಲರು, ಗ್ರೇ ಕಲರು, ಬ್ಲ್ಯಾಕ್ ಕಲರು, ವೈಟ್ ಕಲರು. ಎಸ್ಪೆಷಲಿ ವೈಟು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಮೊಲ ನೋಡೋಕ್ಕಂತೂ. ತುಂಬ ಚೆನ್ನಾಗಿದೆ. ಅದು ನಾವು ಕೈಯಲ್ಲಿ ಹಿಡ್ಕೋಬೋದು ಆರಾಮಾಗಿ, ಕೈಯಲ್ಲೂ ಕೂಡ ಕೊಟ್ಟರು. ಅದಾದಮೇಲೆ ರೂಮಿಗೆ ಬಂದ್ವಿ. ನೋಡ್ಬೋದು, ರೂಮು ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ಎ ಸಿ ಏನಿಲ್ಲ, ನಾನ್ ಎ ಸಿ ಇದೆ. ನೀವು ಇಲ್ಲಿ ಆ್ಯಕ್ಚುಲಿ ಬಂದು ರೂಮ್ಸು ತುಂಬ ಕಡಿಮೆ ಇದೆ. ಟೆಂಟ್ಗಿದೆ, ಎಸ್ಪೆಷಲಿ ಇಲ್ಲಿ ಬಂದು ಟೆಂಟಲ್ಲಿ ಸ್ಟೇ ಮಾಡೋರು ತುಂಬ ಜನ ಇದ್ದಾರಂತೆ. ಹಾಗಾಗಿ ರೂಮ್ಸ್ಗಳು ಕಮ್ಮಿ ಇದೆ. ಹಾಗಂತ ರೂಮ್ಸ್ ಇಲ್ಲ ಅಂತಿಲ್ಲ, ರೂಮು ಇದೆ, ಹಾಗೆ ಟೆಂಟು ಕೂಡ ಇದೆ. ಅದಾದಮೇಲೆ ಇದೆ ಫುಲ್ ಟಾಪಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ ಅಂತೂ. ನಾವು ಇದ್ದಿರೋ ರೂಮಲ್ಲೇ ಮೇಲೆ ಟೆರೆಸ್ ಇರೋದು. ನೋಡ್ಬೋದು, ಸುತ್ತಲೂ ಕೂಡ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಆಚೆ ಹೋಗೋಣ ಮಗಳೇ, ಹೋಗೋಣ. ತುಂಬ ಚೆನ್ನಾಗಿತ್ತಲ್ಲ ಮಗಳೇ, ಇಲ್ಲಿ ಸೂಪರ್ ಅಲ್ಲ. ಅದಾದಮೇಲೆ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಆ್ಯಕ್ಚುಲಿ ಚಪಾತಿ ಹೇಳಿದ್ವಿ, ಪೂರಿ ಮತ್ತು ಸಾಗು ಮಾಡ್ಕೊಂಡು ಬಂದಿದ್ದರು. ತುಂಬ ಹಸಿವು ಬೇರೆ ಆಗಿತ್ತು. ಮಧ್ಯಾಹ್ನ 2:30 ಆಯಿತು ಊಟಕ್ಕೆ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಬರೀ ಕೇಕ್ ತಿನ್ನೋದಾಗಿತ್ತು. ಅದ್ರ ಜೊತೆಗೆ ಜೀರಾ ರೈಸ್ ಇತ್ತು. ಊಟ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಆಟ ಆಡಿದ್ವಿ. ನೋಡಿ, ನನ್ನ ಮಗಳು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ, ನೋಡಿಬಿಟ್ಟು ಹೋಗೋಣ ಅಂತ ಇದ್ದಾಳೆ. ಅನಂತರ ಸ್ವಲ್ಪ ಹೊತ್ತು ಇಲ್ಲೇ ಕೆಳಗಡೆ ಸ್ಪೆಂಡ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಆಟ ಆಡಿದ್ವಿ. ಅವಳು ಕೂಡ ತುಂಬ ಟಯರ್ಡ್ ಆದ್ಲು, ನೋಡ್ಬೋದು. ಹಾಂ, ತಿನ್ನೋಣ. ಅದಾದಮೇಲೆ ನಮ್ಮದು ಊಟ ಎಲ್ಲ ಮುಗೀತು. ನಾನು ಅವಳಿಗೆ ಊಟ ಮಾಡಿಸ್ತಿದ್ದೆ. ಊಟ ನೋಡಿ, ತಿನ್ನೋಣ, ಬಾಲು ಆಡೋಣ, ನಮ್ಮ ತಿನ್ನೋಣ. ಓಕೆ, ಗುಡ್ ಗರ್ಲ್. ನೋಡಿ, ಇಲ್ಲಿ
ಅವಳು ಕೂಡ ಆಡ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಯಾರೂ ಇರಲಿಲ್ಲ, ಹಾಗಾಗಿ ಎಲ್ಲ ಓಡಾಡಿಕೊಂಡು ಅವಳನ್ನ ತಿನ್ನಿಸ್ತಾ ಇದ್ದೆ ಆರಾಮಾಗಿ. ಅವಳು ಕೂಡ ಆಟ ಆಡ್ಕೊಂಡು ತಿಂತಾ ಇದ್ಲು. ಅವಳಿಗೂ ಕೂಡ ತುಂಬಾ ಖುಷಿ ಆಗ್ತಿತ್ತು. ಮಕ್ಕಳಿಗೆ ಆಗಾಗ ಅಟ್ಲೀಸ್ಟ್ ಈ ಥರ ಹೊರಗಡೆ ಕರ್ಕೊಂಡು ಹೋಗಿ ಸ್ಪೆಂಡ್ ಮಾಡೋದಂತೂ, ನಾನು ಹೇಳ್ದಂಗೆ ಲಾಸ್ಟು ಪಾರ್ಕಿಗೆ ಹೋಗಿದ್ವಿ, ಫುಲ್ ಎಂಜಾಯ್ ಮಾಡಿದ್ಲು. ಅದ್ರ ಜೊತೆಗೆ ಈ ರೆಸಾರ್ಟಿಗೆ ಹೋದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ನಾವು ಕೂಡ ತುಂಬ ಪೀಸ್ಫುಲ್ ಆಗಿತ್ತು. ಎಲ್ಲ ಚಿಂತೆನ ಬಿಟ್ಟು ಆರಾಮಾಗಿ ಒನ್ ಡೇ ಕಳೆಯೋಕ್ಕೆ ತುಂಬ ಚೆನ್ನಾಗಿತ್ತು. ಫ್ಯಾಮ್ಲಿ ಕೂಡ ಹೋಗಿ ಸ್ಪೆಂಡ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ಅವ್ರಿಗೂ ಕೂಡ ಈ ಆಫೀಸ್ ವರ್ಕಿಂದ ಸ್ವಲ್ಪ ಸ್ಟ್ರೆಸ್ ಫ್ರೀ ಇರಲಿ ಅಂತ ಸ್ವಲ್ಪ ಮನೆಯಿಂದ ಆಫೀಸಿಂದ ಸ್ವಲ್ಪ ಬೆಂಗಳೂರಿಂದ ದೂರ ಹೋಗಿದ್ವಿ. ಆದರೆ ಇವ್ರಿಗೆ ಆಫೀಸ್ ಕಾಲ್ ಅಂತೂ ಬಿಡೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ಕಾಲ್ಸ್ ಇತ್ತೆ. ಹಾಗೆಯೇ ಕಾಲ್ನ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ. ಜೊತೆಗೆ ಬರ್ಡೇ ವಿಶ್ ಮಾಡೋರು, ಸೊ ಅದು ನಡೀತಾ ಇರುತ್ತೆ. ಹಾಗೆಯೇ ಎಲ್ಲೋದ್ರೂ ಕೂಡ ಆಫೀಸ್ ಕಾಲ್ ಅಂತೂ ಅವ್ರು ಮಿಸ್ ಮಾಡೋದೇ ಇಲ್ಲ. ಆ್ಯಂಡ್ ಸಂಜೆ ಟೀ ಮತ್ತು ಅದ್ರ ಜೊತೆ ಬಜ್ಜಿ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಬಟ್ ಊಟನೇ ನಮಗೆ ಸ್ವಲ್ಪ ಸ್ಯಾಟಿಸ್ಫೈ ಆಗಲಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿರಲಿಲ್ಲ. ಬಟ್ ಅವ್ರಿಗೆ ಹೇಳಿದ್ವಿ ಹಿಂಗಾಗಿತ್ತು ಅಂತ, ಬಟ್ ನೆಕ್ಸ್ಟ್ ಮತ್ತೆ ಮಾಡಿಕೊಟ್ರು ತುಂಬ ಚೆನ್ನಾಗಿ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾಗಿ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.